ಸುಳ್ಳು. ಅವರ ಮನೆ ದೇವರು ಸುಳ್ಳು, ಸುಳ್ಳೇ ಅವ್ರ ಮನೆ ದೇವರು. ಆದ್ರಿಂದ ಬಿಜೆಪಿಯವರು ಇದ್ದಾರಲ್ಲ, ಈಗ ನಾನು ಅಧಿಕಾರಕ್ಕೆ ಬಂದ ಮೇಲೆ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ನಿಂತೋಗಿತ್ತು. ಅದನ್ನು ಪ್ರಾರಂಭ ಮಾಡಲಿಕ್ಕೆ 52 ಕೋಟಿ ರೂಪಾಯಿಗಳನ್ನು ಕೊಟ್ಟೆ. ಯಾರು ಕೊಟ್ಟಿದ್ರು? 52 ಕೋಟಿ ರೂಪಾಯಿಗಳನ್ನು. ಆಮೇಲೆ 25 ವರ್ಷಗಳಿಂದ ಕರೆಂಟ್ ಕಟ್ಟಿರಲಿಲ್ಲ, ಬಾಕಿ ಬಿಲ್ ಬಿಟ್ಬಿಟ್ಟೋಗಿದ್ರು. ಎಲ್ಲಿ ಗಂಗಾಧರ ಇದಾರ? ಇಲ್ಲಿ ಏನಪ್ಪ? 52 ಕೋಟಿ 52 ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ್ರು. ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಉದಯ್ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.